ಇದು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಗೊತ್ತಿಲ್ಲದೆ ದಯವಿಟ್ಟು ನೀವು ಯಾವ ಫೋನ್ ನಂಬರ್ ದಾಖಲಾತಿ ಮಾಡಿದ್ರೆ ಯಾರು ಕೊಟ್ಟಿದ್ದಾರೆ ಅರ್ಜಿ ಅನ್ನೋದನ್ನ ನೀವು ಸ್ಪಷ್ಟೀಕರಣ ನೀವೇನು ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಲ್ಲೂ ಓದಿದೆ ಪಾಣಿ. ಅವರು ಕೂಡ ಒಂದು ಅರ್ಜಿ ಹಾಕಿದ್ದಾರೆ. ಏನಂತ ಅದನ್ನು ಕೂಡ ಲಕ್ಷ್ಮೀ ದೇವಮ್ಮ ಅನ್ನೋರ ಹೆಸರಲ್ಲಿದೆ, 4 ಎಕರೆ ಜಮೀನು. ನಾನು ಕ್ರಯವನ್ನ ಮಾಡ್ಕೊಂಡಿದ್ದೀನಿ. ಪ್ರೆಸ್ ಮೀಟ್ ಇನ್ನೊಂದು ಹೇಳಿದ್ರು, ನಾನು 20-25 ವರ್ಷಗಳ ಮುಂಚೆ ನಮ್ಮ ಕುಟುಂಬ ಅದನ್ನು ಖರೀದಿ ಮಾಡಿದೆ ಅಂತ ಹೇಳ್ತಾರೆ. 20 ವರ್ಷಗಳ ಮುಂಚೆ ಖರೀದಿ ಮಾಡಿದೆ ಅಂತ ಹೇಳ್ತಾರೆ. ನಾನು ಇಲ್ಲಿ ಅವ್ರ ಕ್ರಯ ಪತ್ರದ ದಾಖಲಾತಿಗಳು ಅವರೇ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ, ನಮ್ಮ ಕಚೇರಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಅವರು ಮಾಡ್ಕೊಂಡಿರೋದು 23/7/2024. ಯಾರು? ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು 23/7/2024. ಮತ್ತೆ ಜಿಪಿಎನು ಕೂಡ ಮಾಡ್ಕೊಂಡಿರೋದು ಅವತ್ತೇನೆ. ಒಂದೇ ದಿನ ಜಿಪಿಎ ಮತ್ತು ಕ್ಯಾನ್ಸಲೇಷನ್ ಮಾಡ್ಕೊಂಡು ಜನರ ಆಟೋಮೆಟಿಕ್ ತಗೋತಾರೆ, ಕ್ರಯವನ್ನು ಮಾಡ್ಕೋತಾರೆ. ಅಂದ್ರೆ 20 ವರ್ಷದ ಮುಂಚೆ ನೀವು ಜಮೀನನ್ನ ಖರೀದಿ ಮಾಡಿಲ್ಲ ಅನ್ನಂಗಾಯ್ತು. 23/7/2024 4 ಎಕರೆ ಜಮೀನು ನೀವು 20 ವರ್ಷಕ್ಕೆ ಮುಂಚೆ ಖರೀದಿ ಮಾಡಿದ್ರೆ ಅಂದ್ರೆ ಬೇರೆ ಹೆಸರು ಯಾರ ಹೆಸರು ಇಟ್ಬೋದಾಯ್ತು. ಹಂಗಾರೆ ಬೇರೆ ಹೆಸರು ಯಾರ ಹೆಸರಾದ್ರೂ ನೀವು ಜಮೀನನ್ನ ಖರೀದಿ ಮಾಡಿ ಇಟ್ಟಿದ್ರ ಅನ್ನೋ ಪ್ರಶ್ನೆ ನಿಮಗೆ ನಾನು ಕೇಳ್ತೀನಿ. ನಾನು ಈ ಪಾಣಿಗಳನ್ನು ಅವರು ಕೂಡ ಲಗತ್ತಿ ಮಾಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ವಿರುದ್ಧ ಪಾಣಿಗಳನ್ನು ಕೂಡ ಲಗತ್ತನ ಮಾಡಿದ್ದಾರೆ. ಯಾವಾಗ SBI ವಿನಯ್ ಗೌಡ ಅನ್ನೋ ಹೆಸರಲ್ಲಿ ಮಾಡಿಕೊಂಡು ನಂತರ ಈಗ ಖಾತೆಗಳನ್ನ ಅವರು ಮಾಡಿಸಿದ್ದಾರೆ. ನೀವು ಕೂಡ ಗಾಜಿನ ಮಂದಿದ್ದೀರಿ. ಬೇರೆ DK ಶಿವಕುಮಾರ್ ಅವರ ಆಸ್ತಿ, ಅಪಾರ್ಟ್ಮೆಂಟು, ಇನ್ನೊಂದು ಮತ್ತೊಂದನ್ನ ಪ್ರಶ್ನೆ ಮಾಡೋದು ಬಿಟ್ಟು ಕಾಲೇಜು ಇನ್ನೊಂದು ಅವ್ರೆಲ್ಲ ಆಗೋಯ್ತು. IT ರೈಡು ಆಗೋಯ್ತು, ED ರೈಡು ಆಗೋಯ್ತು. ಎಲ್ಲಾ ತರದ ಇದನ್ನು ಕೂಡ ಅವರು ಎದುರಿಸು ಆಯ್ತು, ಉತ್ತರವನ್ನು ಕೊಟ್ಟು ಸಾಬೀತು ಮಾಡ್ಕೊಂಡು ಬಂದು ಆಯ್ತು. ದಯಮಾಡಿ ಒಬ್ಬ ರಾಜ್ಯದ ಸೀನಿಯರ್ ರಾಜಕಾರಣಿ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಕಾದ್ರೆ ನಿಜವಾಗ್ಲೂ ಕೂಡ ತಾಳ್ಮೆ ಇನ್ನೂ ನಿಮ್ಗೆ ರಾಜಕೀಯ ಭವಿಷ್ಯ ಇರ್ಬೋದು. ನೀವು ರಾಜಕೀಯ ಭವಿಷ್ಯ ರೂಪಿಸ್ಕೋಬೇಕಾದ್ರೆ ತಾಳ್ಮೆಯಿಂದ ವರ್ತನೆ ಮಾಡ್ಕೊಂಡು ಒಂದು ಉಡಾಫಿ ಉತ್ತರ ಹೇಳ್ತಾರೆ. ಅವನು ಯಾರೋ GBD ಅಧಿಕಾರಿ ಕೊಟ್ಟನೋ, ಅವನು ಯಾರೋ GBD ಇವನು ಕೊಟ್ಟನೋ ಅಂತಂದ್ರೆ ಇದು ಸರ್ಕಾರಿ ಒಂದು ಸಂಸ್ಥೆ. ಅಧಿಕಾರದಲ್ಲಿ AS ಆಫೀಸರ್ಸ್ ಇರ್ತಾರೆ, ಜನಪ್ರತಿನಿಧಿಗಳು ನಿಮ್ಮಷ್ಟೇ ಸೀನಿಯಾರಿಟಿ ಇರ್ತಕ್ಕಂಥ ನಮ್ಮಂಥವ್ರು ಕೂಡ ಇರ್ತಾರೆ. ದಯವಿಟ್ಟು ನೀವು ಮಾತಾಡಬೇಕಾದ್ರೆ ಅಚ್ಚುಕಟ್ಟಿಂದ ಮಾತಾಡಬೇಕು ಅನ್ನೋದನ್ನು ನಾನು ಮನವಿಯಿಂದ ಈ ಮೂಲಕ ಆಗ್ರಹವನ್ನ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕಾದ್ರೆ ದಯವಿಟ್ಟು ಒಂದು ಒಳ್ಳೆಯ ಮಾತುಗಳನ್ನು ಆಡೋ ರೀತಿಯಲ್ಲಿ ನೀವು ಮಾತಾಡಬೇಕು, ನಿಮ್ಮ ಘನತೆಯನ್ನು ಉಳಿಸ್ಕೋಬೇಕು ಅಂತ ಈ ಮೂಲಕ ಅವ್ರನ್ನ ಆಗ್ರಹ ಪಡಿಸ್ತೀನಿ. ನಾವ್ಯಾರೂ ಕೂಡ ಇದನ್ನ ನಾವು ತಂದು ಕ್ರಿಯೇಟ್ ಮಾಡ್ತಕ್ಕಂಥ ಅರ್ಜಿ ಅಲ್ಲ. ನೀವೇ ಸ್ವತಃ 29/3/2000 ನಮ್ಮ ಅಧಿಸೂಚನೆ ಹೊರಟು 3 ದಿನಕ್ಕೆ ಕೊಟ್ಟಿರ್ತಕ್ಕಂಥ ಅರ್ಜಿಗಳು. 2 ಅರ್ಜಿಗಳನ್ನ, ಒಂದು 29 ಎಕರೆ 10 ಗುಂಟೆ, ಇನ್ನೊಂದು 4 ಎಕರೆ. ಈಗ ನಾವು ಒಂದು ಸವಾಲನ್ನ ಹಾಕಿದಿರಿ. ನಾನೇನ ಅರ್ಜಿಯನ್ನು ಹಾಕಿದ್ರೆ ಅಥವಾ ನಮ್ಮ ತಾಯಿ ಹೆಸರು ಜಮೀನು ಇದ್ರೆ ಬಡವರಿಗೆ ಹಂಚ್ತೀವಿ ಅಂತ ಹೇಳಿದಿರಿ. ನೀವು ನಮ್ಮ GBDಗೆ ಅದನ್ನ ಕೊಟ್ರೆ ನಾವು ಬಡವರಿಗೆ ನಿಮ್ಮ ಪರವಾಗಿ ಹಂಚೋದಕ್ಕೆ ನಾವು ಸಿದ್ಧರಿದ್ದೀವಿ, ಭೂಮಿಯನ್ನ ನಿಮ್ಮಿಂದ ಪಡ್ಕೊಳ್ಳೋದಕ್ಕೂ ನಾವು ಸಿದ್ಧರಿದ್ದೀವಿ ಅಂತ ಈ ಮೂಲಕ ಮನವಿಯನ್ನು ಮಾಡ್ತೀವಿ. ದಯವಿಟ್ಟು ಯಾವತ್ತು ಇಲ್ಲೇ ಸಬ್ ರಿಜಿಸ್ಟರ್ ಆಫೀಸು ಕೂಡ ಕೆಳಗಡೆ ಇದೆ, ಯಾವತ್ತು ಬಂದು ನಮ್ಮ GBDಗೆ ಹಸ್ತಾಂತರ ಮಾಡ್ಕೊಡ್ತಿರೋ ದಿನಾಂಕ ನೀವು ಪ್ರಕಟಣೆ ಮಾಡಬೇಕು ಅಂತ ನಿಮ್ಮ ಮಾಧ್ಯಮದ ಮೂಲಕ ಸಾರ್ವಜನಿಕರ ಪರವಾಗಿ, ಸಾರ್ವಜನಿಕರಿಗೆ ಕೊಡ್ತೀವಿ ಅಂತ ಹೇಳಿ ನಾವು ಕೂಡ ಬಡವರ ಪರವಾಗಿ ಕೊಡ್ತೀವಿ. ಬೇಕಾದ್ರೆ ಅದನ್ನ ಹೇಳ್ತೀವಿ. ಏನಂತ ಅನಿತಾ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬಡ ಜನರಿಗೋಸ್ಕರ ದಾನ ಕೊಟ್ಟಿದ್ದಾರೆ ಅಂತ ಕೇಳಬೇಕಾದ್ರೆ ನಮ್ಮ GBDಯಿಂದನೇ ಪ್ರಕಟಣೆ ಮಾಡಿ ಕೊಡ್ತೀವಿ. ದಯವಿಟ್ಟು ಅದನ್ನ ಮಾಡ್ಕೊಳ್ಬೇಕು. ನಾವು GBD ವತಿಯಿಂದ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ಸಿದ್ಧರಿದ್ದೀವಿ. ನಿಮ್ಮ ಮೂಲಕ ಅಂದ್ರೆ ನಮ್ಮ ಮೂಲಕ ಬಡವರಿಗೆ ಹಂಚಕ್ಕೆ ನಾವು ಸಿದ್ಧರಿದ್ದೀವಿ. ದಯವಿಟ್ಟು ನೀವು ಕೊಡೋದು ದಿನಾಂಕವನ್ನು ನಿಗದಿಪಡಿಸಬೇಕು ಅಂತ ಈ ಮೂಲಕ ದಾಖಲಾತಿಯೊಂದಿಗೆ ನಿಮ್ಮ ಮೂಲಕ ನಾನು ಮನವಿನ ಮಾಡ್ತಾ ಇದ್ವಿ. ಯಾವ ದೇವರು DK ಶಿವಕುಮಾರ್ ಅವರ ಮನೆ ದೇವರು ಸುಳ್ಳೆಲ್ಲ, ಕೆಂಕೇರಮ್ಮ. ಅವ್ರಿಗೆ ಅಂತ ಅನಿವಾರ್ಯತೆ ಪರಿಸ್ಥಿತಿ ಬಂದಿಲ್ಲ. ಸುಳ್ಳು ಹೇಳ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ. ದಯವಿಟ್ಟು ತಾವು ಮಾತಾಡಬೇಕಾದ್ರೆ ಆವೇಶಕ್ಕೆ ಒಳಗಾಗದೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ಮಾತಾಡಬೇಕು ರಾಜ್ಯದ ಜನತೆ ಮುಂದೆ ಅಂತ ನಾನು ಆಗ್ರಹ ಮಾಡ್ತೀನಿ.